ವೀಕ್ಷಕರೇ ನಮಸ್ಕಾರ. ಮಹಾರಾಷ್ಟ್ರದ ಪಾಲ್ವಾರ್ ಜಿಲ್ಲೆಯಲ್ಲಿ ಮಹಿಳೆ ತನ್ನ ಪ್ರಿಯಕರನ ಸಹಾಯದಿಂದ ತನ್ನ ಗಂಡನನ್ನ ಕೊಲೆ ಮಾಡಿ ಮನೆಯಲ್ಲೇ ಹೂತು ಹಾಕಿದ್ದಾಳೆ. ನಂತರ ಕೆಲಸದ ಮೇಲೆ ಹೊರ ಹೋಗಿದ್ದಾರೆ ಅಂತ ನಾಟಕ ಮಾಡಿದ್ದಾಳೆ. ವಿಜಯ್ ಮತ್ತು ಚಾಮನ್ ಎಂಬ ದಂಪತಿಗೆ 8 ವರ್ಷದ ಮಗನೂ ಇದ್ದಾನೆ. 35 ವರ್ಷದ ವಿಜಯ್ ಕಳೆದ 15 ದಿನಗಳಿಂದ ಕಾಣೆಯಾಗಿದ್ರು. ಅವರ ಮುಂಬೈನಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿರುವ ನಲಸಾಪುರ ಪೂರ್ವದ ಗದ್ಕಬದ ಪ್ರದೇಶದಲ್ಲಿ ಪತ್ನಿ ಚಮನ್ ಜೊತೆ ವಾಸವಾಗಿದ್ರು. ವಿಜಯ್ ಬಗ್ಗೆ ಆತನ ಸಹೋದರ ಅತ್ತಿಗೆಯಾದ ಚಮನ್ ಹತ್ತಿರ ಕೇಳಿದ್ದ. ಇದಕ್ಕೆ ಚಮನ್ ಕೆಲಸದ ಉದ್ದೇಶದಿಂದ ಬೋರಿವಲಿನೋ ಕಂಡೀವಲಿ ಅಥವಾ ಮಲಾಡ್ ಕಡೆ ಹೋಗಿದ್ದಾರೆ ಅಂತ ಆ ಮಹಿಳೆ ಉತ್ತರ ಕೊಟ್ಟಿದ್ದು. ಆದರೆ ಕುಟುಂಬಕ್ಕೆ ಅದಾಗಲೇ ಅನುಮಾನ ಬಂದಿತ್ತು. ಹೀಗಾಗಿ ವಿಜಯ್ ಅವರ ಸಹೋದರ ಗದ್ಕಪದಲ್ಲಿರುವ ನಿವಾಸಕ್ಕೆ ಬಂದು ಬಾಗಿಲು ಒಡೆದು ಒಳಗೆ ಹೋಗಿ ಅನುಮಾನದಿಂದ ನೋಡಿದರೆ ಈ ವೇಳೆ ಮನೆಯ ನೆಲದ ಟೈಲ್ಸ್ಗಳು ಕೆಲವು ಭಾಗಗಳು ಹೊಸದಾಗಿ ಹಾಕಿಸಲ್ಪಟ್ಟಿದ್ದು ಮತ್ತು ಬಣ್ಣಗಳು ಕೂಡ ವಿಭಿನ್ನವಾಗಿತ್ತು. ಮೆಲ್ಲನೆ ಟೈಲ್ಸ್ ಎತ್ತಿದಾಗ ಅಲ್ಲಿಂದ ಕೆಟ್ಟ ವಾಸನೆ, ದುರ್ವಾಸನೆ ಬರೋದಕ್ಕೆ ಶುರುವಾಗಿದೆ. ಆ ಬಳಿಕ ಬಟ್ಟೆಯ ತುಂಡೊಂದು ಪತ್ತೆಯಾಗಿದೆ. ಇದರಿಂದ ಅನುಮಾನ ಇನ್ನಷ್ಟು ಹೆಚ್ಚಾಗಿದೆ. ಕೊನೆಗೆ ಇನ್ನಷ್ಟು ಆಳದಲ್ಲಿ ನೋಡಿದಾಗ ಅದರಲ್ಲಿ ವಿಜಯ್ ಅವರ ದೇಹ ಕೂಡ ಊತು ಹಾಕಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಪೊಲೀಸರಿಗೆ ಮಾಹಿತಿ ನೀಡಿದ ಬಳಿಕ ತನಿಖೆ ಶುರುವಾಗಿದೆ. ಚಮನ್ ಪಕ್ಕದ ಮನೆಯ ಮೋನು ಎಂಬಾತನ ಜೊತೆ ಕೆಲ ದಿನಗಳ ಹಿಂದೆ ಹೋಗಿದ್ದು ವಾಪಸ್ ಬರದ ಹಿನ್ನೆಲೆ ಈ ಕೃತ್ಯವನ್ನ ಅವರಿಬ್ಬರು ಕೂಡ ಸೇರಿಕೊಂಡು ಮಾಡಿದ್ದಾರೆ ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ಮೂಲಗಳ ಪ್ರಕಾರವಾಗಿ ಚಮನ್ 12 ದಿನಗಳ ಹಿಂದೆ ಗುಂಡಿ ತೋಡಿಸಿ ತನ್ನ ಗಂಡನ ಖಾತೆಯಿಂದ ಹಣವನ್ನ ಪಡೆಯುವುದಕ್ಕೆ ಪ್ರಯತ್ನ ಪಟ್ಟಿದ್ಲು. ಮನೆ ನವೀಕರಣ ಗುತ್ತಿಗೆದಾರನಾಗಿದ್ದ ವಿಜಯ್ ಸುಮಾರು 1 ತಿಂಗಳ ಹಿಂದೆ ವಿಮಾ ಪಾಲಿಸಿಯಿಂದ 6 ಲಕ್ಷ ರೂಪಾಯಿ ಪಡೆದಿದ್ರು ಅಂತ ದಾಖಲೆಗಳು ಹೇಳ್ತಾ ಇದೆ. ವಿಜಯ್ ಖಾತೆಯಲ್ಲಿ ಈಗಾಗಲೇ 2 ರಿಂದ 3 ಲಕ್ಷ ರೂಪಾಯಿಗಳಿದ್ದು ಹೊಸ ಮನೆ ಖರೀದಿ ಮಾಡೋಣ ಅಂತ ಅಂದುಕೊಂಡಿದ್ದ. ವಿಜಯ್ ಈಗಾಗಲೇ ತಾನು ಇರತಕ್ಕಂಥ ಅಸ್ತಿತ್ವದಲ್ಲಿರುವ ಮನೆಯನ್ನ ತನ್ನ ಪತ್ನಿಯ ಹೆಸರಿಗೆ ವರ್ಗಾಯಿಸಿದ್ದ. ಚಮನ್ ವಿಜಯ್ ಅವರ ಫೋನ್ನಿಂದ ಹಲವಾರು OTPಗಳನ್ನು ಕೂಡ ಪಡೆದಿದ್ದಾಳೆ. ಅವರ ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡಿದ್ಲು. ಜೊತೆಗೆ ಆಕೆ ವಿವಿಧ ATMಗಳಿಂದ ಹಣವನ್ನು ಕೂಡ ವಿಡ್ರಾ ಮಾಡಿಕೊಂಡಿರುವ ವರದಿ ಕೂಡ ಉಲ್ಲೇಖವಾಗ್ತಾ ಇದೆ. ಕೊನೆಗೆ ಪ್ರಿಯಕರನ ಜೊತೆ ಪರಾರಿಯಾಗಿದ್ದಾಳೆ. ಚಮನ್ ಆಕೆಯ 7 ವರ್ಷದ ಮಗ ಮತ್ತು ಪ್ರಿಯಕರ ಮೋನು ಇಬ್ಬರು ಈಗ ನಾಪತ್ತೆಯಾಗಿದ್ದಾರೆ. ಇವರಿಬ್ಬರು ಅಂದುಕೊಂಡಂತಹ ಕೆಲಸ ಮುಗಿಸಿ ಹೋಗ್ತಾ ಇರುವ ದೃಶ್ಯಗಳು ಕೂಡ ಜೂನ್ 19ರಂದು CCTVಯಲ್ಲಿ ಸರಿಯಾಗಿದೆ. 12 ದಿನಗಳ ಹಿಂದೆ ಚಮನ್ ಅವರ ಮನೆಯಲ್ಲಿ 3.5 ಅಡಿ ಆಳ ಮತ್ತು 6 ಅಡಿ ಉದ್ದದ ಗುಂಡಿ ತೋಡಿಸಿದ್ಲು. 2 ದಿನಗಳ ನಂತರ 1200 ರೂಪಾಯಿ ವೆಚ್ಚದಲ್ಲಿ ಟೈಲ್ಸ್ ಅನ್ನ ಆ ಗುಂಡಿಯ ಮೇಲೆ ಹಾಕಿಸಿದ್ರು. ಕಳೆದ ಕೆಲ ದಿನಗಳ ಹಿಂದಷ್ಟೇ ಬಾತ್ರೂಮ್ನಲ್ಲಿ ಡ್ರೈನೇಜ್ ಮುಚ್ಚಿ ಹೋಗಿದೆ ಅಂತ ಏರಿಯಾದ ಜನರಿಗೆ ಗೊತ್ತಾಗುವ ರೀತಿಯಲ್ಲಿ ಸೀನ್ ಕ್ರಿಯೇಟ್ ಮಾಡಿದ್ಲು. ಚಮನ್ ನಂತರ ಆ ಪ್ರದೇಶವನ್ನ ಅಗೆಯುವುದಕ್ಕೆ ಕಾರ್ಮಿಕರನ್ನ ಕೂಡ ಕರೆಸಿ ಗುಂಡಿಯನ್ನ ತೋಡಿಸಿ ರೆಡಿ ಮಾಡಿದ್ಲು. ಸದ್ಯ ಈಗ ಇವರಿಬ್ಬರು ಕೂಡ ನಾಪತ್ತೆಯಾಗಿದ್ದಾರೆ. ಸದ್ಯ ಚಮನ್ ಮೋನುಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.